ಕಳಸ ಸುತ್ತಮುತ್ತ ಹೊರನಾಡು ಕಳಸ ಈ ಕಡೆ ಸುತ್ತಮುತ್ತ ನಮಗೆ ಗೌರ್ಮೆಂಟ್ ಆಸ್ಪತ್ರೆಗಳಿದ್ದಾವೆ, ದೊಡ್ಡ ಆಸ್ಪತ್ರೆನೇ ಇದೆ. ಆದರೆ ಅದಕ್ಕೆ ಸರಿಯಾದ ವ್ಯವಸ್ಥೆ, ಡಾಕ್ಟ್ರುಗಳಿಲ್ಲ. ಡಾಕ್ಟ್ರುಗಳು ಯಾವತ್ತೂ ಒಳ್ಳೆ ಡಾಕ್ಟ್ರು ಬಂದರೆ ಒಂದು 15 ದಿವಸ ತಿಂಗಳಿದ್ದು ಆಮೇಲೆ ಅವ್ರು ಇರಲ್ಲ. ಒಂದು ವೇಳೆ ಹೆಚ್ಚು ಕಮ್ಮಿಯಾಗಿ ಜೀವ ಹೋದಾಗ ಒಂದು ಹೊಳೆ ಬಿದ್ದು ಅದು ಒಂದು ಏನಾದರೂ ನೇಣಿಗೇನು ಹಾಕ್ಕೊಂಡು ವಿಷ ಕುಡಿದು ಏನಾದ್ರು ಆದರೆ ನಾವು ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿದ್ರೆ ಡಾಕ್ಟ್ರುಗಳಿಲ್ಲ ಇಲ್ಲಿ. ಮತ್ತು ಇಲ್ಲಿ ಸುತ್ತಮುತ್ತ ಯಾರೇ ನಾವು ಸಂಘ ಸಂಘಟನೆಗಳು ಅಥವಾ ಬೇರೆ ಯಾರನ್ನು ಕೇಳಿದ್ರು ಅವರಿಗೆಲ್ಲ ವಿಷಯ ಗೊತ್ತಿದ್ರು ಅದನ್ನು ಯಾರು ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಇದುವರೆಗೂ ಹರಿಸಿಲ್ಲ. ನಮಗೆ ಬೇಕಾಗಿದ್ದು ಇಲ್ಲಿಗೆ ಸರಿಯಾದ ಒಂದು ಡಾಕ್ಟ್ರು, ಬಡ ಜನರಿಗೆ ಒಂದು ಗೌರ್ಮೆಂಟಿಗೆ ಒಂದು ಡಾಕ್ಟ್ರು, ಅದಕ್ಕೊಂದು ಡಾಕ್ಟ್ರು ನಮಗೆ ಇದನ್ನು ಮಾಡಿಕೊಡ್ಬೇಕಾಗಿದೆ. ಇಲ್ಲಿ ಈಗ ನೀವು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹೇಳಿಲ್ಲ? ಎಲ್ಲರಿಗೂ ಗೊತ್ತು ಸರ್, ಎಲ್ಲರಿಗೂ ಗೊತ್ತು. ಇಲ್ಲಿ ಡಾಕ್ಟ್ರ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಹೇಳಿದ್ದಾರೆ, ಗೊತ್ತಿದೆ, ನೋಡಿದ್ದಾರೆ, ಎಲ್ಲ ಗೊತ್ತಿದೆ. ಆದರೆ ಸ್ಟ್ರೈಕ್ ಮಾಡೋದಕ್ಕೆ ಒಂದಿನ ಪರ್ಮನೆಂಟ್ ಒಂದು 15 ದಿನ ಕೊಟ್ಟಿರ್ತಾರೆ ಅಷ್ಟೇ. ಒಂದು ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡಿದಾಗ 15 ದಿವಸ ಡಾಕ್ಟರ್ ಬರ್ತಾರೆ, ಪಾಪ ಒಳ್ಳೆ ಡಾಕ್ಟರ್ ಆಗಿರ್ತಾರೆ, ಅವ್ರು ಇರಲ್ಲ. ಮತ್ತೆ ಇಲ್ಲಿ ಅವ್ರು ಏನು ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ. ಒಟ್ಟು ನಮಗೆ ಡಾಕ್ಟ್ರು ಬೇಕು ಇಲ್ಲಿಗೆ. ಈ ಕಳಸ ತಾಲೂಕಿಗೆ ಒಂದು ಕಳಸಕ್ಕೆ ನಮಗೆ ಡಾಕ್ಟ್ರು ಬೇಕು. ಬಡವ ಜನವರು ಎಲ್ಲಿಗೆ ಹೋಗುತ್ತೆ? ನಾವು ಬಡವರು ಎಲ್ಲಿಗೆ ಹೋಗೋದು? ದುಡ್ಡಿದ್ದವರು ಬೇಕಾದಷ್ಟು ದೂರದವರು ಹೋಗ್ತಾರೆ, ನಾವೆಲ್ಲಿಗೆ ಹೋಗೋದು? ಬಡವರಿಗೊಂದು ಒಂದು ಆಸ್ಪತ್ರೆ ಅನ್ನೋದು ಬೇಕಲ್ವಾ? ಕೈ ಕಾಲು ಮುರ್ಕೊಂಡು ಕೆಲವರು ಏನು ಇಲ್ಲಿದ್ದವರು ಇರ್ತಾರೆ, ಅವರನ್ನು ಎಲ್ಲಿ ತಗೊಂಡು ಹೋಗೋದು ನಾವು? ಡಾಕ್ಟರ್ ಇಲ್ಲದ್ರೆ ನಮಗೊಂದು ಒಂದು ಸಣ್ಣ ಪುಟ್ಟದಕ್ಕೆ ವ್ಯವಸ್ಥೆಗೆ ಡಾಕ್ಟ್ರುಗಳು ಬೇಕೇ ಬೇಕು. ಈಗ ಡೆಲಿವರಿ ಟೈಮಲ್ಲಿ ಅಂತೂ ಅದೇ ಈಗ ಬೇರೆ ಸತ್ರು ಅಂತ ಆಗ್ಬೋದು. ಅದೇ ಅದಕ್ಕೆ ಡಾಕ್ಟರ್ ಪ್ರೈವೇಟಿಗೆ ಆದರೂ ಹೋಗ್ಬೇಕು. ಪ್ರೈವೇಟಿಗೆ ದುಡ್ಡಿದ್ರೆ ಹೋಗ್ಬೋದು ಸರ್. ನಾವು ದುಡ್ಡು ಇಲ್ಲಿದ್ರೆ ನಾವು ಎಲ್ಲಿಗೆ ಹೋಗೋದು? ಅವ್ರನ್ನ ಕರ್ಕೊಂಡು ಹೆರಿಗೆ ನೋವು ಬಂದಾಗ ಗೌರ್ಮೆಂಟ್ ಆಸ್ಪತ್ರೆ ಪರವಾಗಿಲ್ಲ, ಗೌರ್ಮೆಂಟ್ ಎಲ್ಲ ಬಂದು ಸೇರ್ಬೋದು, ಏನೋ ಒಂದು ಆಗುತ್ತೆ ಅತ್ಲಾಗಿ. ಅದೇ ನಾವು ಗೌರ್ಮೆಂಟ್ ಪ್ರೈವೇಟಿಗೆ ಹೋಗೋದಾದ್ರೆ ನಮ್ಮ ಹತ್ರ ದುಡ್ಡು ಇದ್ರೆ ಆಗುತ್ತೆ, ಇಲ್ದಿದ್ರೆ ಅವ್ರು ಏನಾಗಬೇಕು? ಅವರು ನಮಗೆ ಒಟ್ಟು ಒಂದು ಕಳಸ ತಾಲೂಕಿಗೆ ಒಂದು ಒಳ್ಳೆ ಡಾಕ್ಟ್ರು ಬೇಕು. ನಮಗೆ ಇಲ್ಲಿ ಹೆಚ್ಚಿಗೆ ಇದು ಮಾಡಬೇಕಂತಾದರೆ ಶಾಸಕರು, ಇಲ್ಲಿ ಕಳಸ ತಾಲೂಕಿನ ಶಾಸಕರು ಅದಕ್ಕೆ ಹೆಚ್ಚಿನ ಗಮನ ಹರಿಸಿ ನಮಗೆ ಇಲ್ಲಿದೊಂದು ಅದನ್ನು ಡಾಕ್ಟರ್ನ ಮಾಡಬೇಕಾಗಿದೆ. ಅವ್ರ ಹತ್ರ ನಾನು ಕೇಳ್ಕೊತಿದ್ದೀನಿ. ನಿಮ್ಮ ಹೆಸರು? ಕಸ್ತೂರಿ. ಕಂಡ ಅವ್ನು ಪಾಯ್ಸನೇ ಕೊಡ್ದ, ಅವ್ನು ಪೋಸ್ಟ್ ಮಾಡಕ್ಕೆ ಡಾಕ್ಟ್ರ್ ಇಲ್ಲ ಅಂದರೆ ಅದಕ್ಕೆ ಅರ್ಥ ಏನ್ರಿ? ಈಗ ಪೋಸ್ಟ್ ಮಾರ್ಟಮ್ಗೆ ಇಲ್ಲಿ ಇಲ್ಲ ಅಂತ ಹೇಳಿ ಡಾಕ್ಟರ್ಗಳು ಇಲ್ಲ ಅಂದಿದ್ದಾಗ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇನ್ನು ಮುಡಿಗೆರೆ, ಚಿಕ್ಕಮಗಳೂರು, ಇನ್ನು ಮಂಗಳೂರು ಎಲ್ಲ ಕರ್ಕೊಂಡು ಹೋಗಿ. ನಮ್ಮ ಹತ್ರ ಎಲ್ಲುಂಟು ಬಂಡವಾಳ, ನಾವೆಲ್ಲಿಂದ ತರೋದು? ನಿಮ್ಮ ಹೆಸರು? ವಿಜಯ್ ಅಂತೇಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.